ಈ ಲೆವೆಲ್ಗೆ ದೊಡ್ಡ ಪಬ್ ಇದೆ ಅಂತ ದೇವರಣೆ ನಂಗೆ ಗೊತ್ತಿರಲಿಲ್ಲಪ್ಪ. ಚಿಕನ್ ವಿಂಗ್ಸ್ ಹೇಗಿದೆ ಅಂತ ನೋಡೋಣ. ಸೊ ವಿಂಗ್ಸು ಅಷ್ಟೇ ಒಂಥರ ಗ್ರೇವಿ ಟೈಪಲ್ಲಿ ಕೊಡ್ತಾರೆ. ಸೊ ವಿಂಗ್ಸ್ ಅಂತೂ ಜ್ಯೂಸಿ ಆಗಿದೆ ಗುರು. ಈ ಸ್ಪೆಷಲ್ ಡಿಶ್ ಹೇಗೆ ಅಂದರೆ ದಪ್ಪ ದಪ್ಪ ಚಿಕನ್ ಪೀಸ್ ಕೊಡ್ತಾರೆ, ಅದರಲ್ಲಿ ನಿಮಗೆ ಮೊಟ್ಟೆ, ಅಡಿಲೆಲ್ಲ ಮೊಟ್ಟೆ, ಇಲ್ಲಿ ನೋಡಿ ಮೊಟ್ಟೆ, ಡ್ರೈ ಫ್ರೂಟ್ಸು, ಒಂಥರ ಮೈಲ್ಡಾಗಿ ಮ್ಯೂಸಿಕ್ಕು, ಕನ್ನಡ ಸಾಂಗ್ಸ್ ಎಲ್ಲ ಜಾಸ್ತಿ ಪ್ಲೇ ಮಾಡ್ತಾರೆ, ಮೈಲ್ಡ್ ಮ್ಯೂಸಿಕ್ಕು. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕ್ಯಾಫೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಇವತ್ತೊಂದು ಪಬ್ಗೆ ಬಂದಿದ್ದೀವಿ. ಎಸ್, ಪಬ್ಬು. ಯಾವ ಪಬ್ಬು, ಎಲ್ಲಿದೆ ಪಬ್ಬು? ಟಿಕ್ಕಿ ವಿಲೇಜ್ ಪಬ್ ಅಂತ. ಈ ಪಬ್ ಇರೋದು ಬಂದ್ಬಿಟ್ಟು ಬೋನ್ ಮಿಲ್ ಬಸ್ ಸ್ಟಾಪ್ ಇದೆಯಲ್ಲ, ಅಂದರೆ ಚಿಕ್ಕಬಾಣವರ ಚಿಕ್ಕಬಾಣವರಗೆ ಹೋಗೋ ರೂಟಲ್ಲಿ ಬೋನ್ ಮಿಲ್ ಅಂತ ಒಂದು ಏರಿಯಾ ಸಿಗುತ್ತೆ. ಆ ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ 100 ಮೀಟರ್ಸ್ ಅನ್ಬೋದು. 100 ಮೀಟರ್ಸಲ್ಲೇ ಈ ಲೆವೆಲ್ಗೆ ದೊಡ್ಡ ಪಬ್ ಇದೆ ಅಂತ ದೇವರಣೆ ನಂಗೆ ಗೊತ್ತಿರಲಿಲ್ಲಪ್ಪ. ಎಲ್ಲೋ ಒಂದು ಕಡೆ ಇದು ಯಾವುದೋ ಬೇರೆ ಕಡೆ ಹೋದಂಗೆ ಇರುತ್ತೆ. ಈ ಪಬ್ ಒಳಗೆ ಬಂದ್ಬಿಟ್ರೆ ನಿಮಗೆ ಎಲ್ಲಿ ಒಂದು ಒಳ್ಳೆ ರೆಸಾರ್ಟ್ ಇರುತ್ತೆ ಗೊತ್ತಾ, ಆ ಥರ ಕಾಣುತ್ತೆ. ಒಳಗೆ ಬಂದ್ಬಿಟ್ರೆ ಸೀರಿಯಸ್ಲಿ ಡಿಫ್ರೆಂಟ್ ವೈಬ್ಸು. ನಾನು ಶೂಟ್ ಮಾಡ್ತಿರೋದು ಇವಾಗ 6 ಗಂಟೆ. ಕತ್ಲಾದ್ಮೇಲೆ ನೋಡಿ ಈ ಪಬ್ ತೋರಿಸ್ತೀನಿ ಹೆಂಗಿದೆ ಅಂತ. ಕತ್ಲಾದ್ಮೇಲೆ ಡಿಫ್ರೆಂಟ್ ವೈಬ್ಸು. ಇಲ್ಲೇ ಇರೋಣ ಅನ್ಸುತ್ತೆ, ಎಷ್ಟೋ ಹೊತ್ತಾದರೂ ಇಲ್ಲೇ ಇರೋಣ, ಎದ್ದೋಗೋದೇ ಬೇಡ ಅನ್ಸುತ್ತೆ, ಆ ಥರ ವೈಬ್ಸ್ ಇರುತ್ತೆ. ಒಂಥರ ಮೈಲ್ಡಾಗಿ ಮ್ಯೂಸಿಕ್ಕು, ಕನ್ನಡ ಸಾಂಗ್ಸ್ ಎಲ್ಲ ಜಾಸ್ತಿ ಪ್ಲೇ ಮಾಡ್ತಾರೆ, ಮೈಲ್ಡ್ ಮ್ಯೂಸಿಕ್ಕು. ಅಂದರೆ ಲೊಕೇಶನ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪಾರ್ಕಿಂಗ್ ಸ್ಪೇಸು ಡೀಸೆಂಟ್ ಆಗೇ ಇದೆ. ಒಳಗೆ ಬಂದರೆ ನೆಕ್ಸ್ಟ್ ಲೆವೆಲ್ ವೈಬ್ಸು. ಸೊ ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಈ ಥರ ಒಂದಿದೆ, ನಿಮಗೂ ತೋರಿಸೋಣ, ನೀವು ಇಲ್ಲಿ ಬಂದು ಒಂದ್ಸಲ ಎಂಜಾಯ್ ಮಾಡಲಿ ಅಂತ. ಈ ಒಂದು ಪಬ್ನ, ಟಿಕ್ಕಿ ವಿಲೇಜ್ ಪಬ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇವ್ರದ್ದು ಇನ್ನೂ ಒಂದು ಬ್ರಾಂಚ್ ಇದೆ, ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಸಾಧ್ಯ ಆದರೆ ಅದನ್ನು ಕೂಡ ನಾನು ಶೂಟ್ ಮಾಡ್ತೀನಿ. ಬಟ್ ಇದು ಮಾತ್ರ ಒಳಗೆ ಬರ್ತಾ ಇದ್ದಂಗೆ ಸಖತ್ ಇಷ್ಟ ಆಯಿತು ನನಗೆ. ಸೊ ಬನ್ನಿ ವೀಕ್ಷಕರೇ, ನೀವು ಕೂಡ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ. ಇವಾಗೇನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಅಲ್ಲ, ಇದು ಜಸ್ಟ್ ಇದು ಎಂಟ್ರೆನ್ಸ್ ಅಷ್ಟೇ. ಒಳಗಡೆ ಇನ್ನೂ ಜಾಸ್ತಿ ಇದೆ. ಬರ್ಡೇ ಫಂಕ್ಷನ್ಸ್ ಆಗಲಿ, ಪಾರ್ಟೀಸ್ ಆಗಲಿ, ಕಾರ್ಪೊರೇಟ್ ಈವೆಂಟ್ಸ್ ಆಗಲಿ, ಏನೇ ಆದರೂ ಇಲ್ಲಿ ಮಾಡ್ಕೋಬೋದು. ಎಲ್ಲದಕ್ಕೂ ಪರ್ಮಿಷನ್ ಇದೆ, ಅಂದರೆ ಎಲ್ಲದಕ್ಕೂ ಒಂದು ಒಳ್ಳೆ ಜಾಗ ಇದು. ಸೊ ಚಿಲ್ಔಟ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ತಡ ಮಾಡೋದು ಬೇಡ, ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ನೋಡಿ, ಫುಡ್ ಹೇಗಿದೆ ಅಂತ ನೋಡಿಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡೋಣ. ಚಿಕನ್ ವಿಂಗ್ಸ್ ಮಾತ್ರ ನನಗಂತೂ ನೋಡೋಕ್ಕೆ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಆಮೇಲೆ ವೆಜ್ಜಲ್ಲಿ ಪನ್ನೀರ್ ತಂದೂರ್ ತರಿಸಿದ್ದೀವಿ, ಅಂದರೆ ತಂದೂರಿ ಪನ್ನೀರ್ ಅಂತ. ಇದು ಸಾಗತ್ ಕ್ರಿಸ್ಪಿ ಆಗಿರ್ಬೋದು. ಇದು ಬಂದು ಟಿಕ್ಕಿ ಸ್ಪೆಷಲ್ ಚಿಕನ್ ಫ್ರೈ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದು ಚಿಕನ್ ಫ್ರೈಡ್ ರೈಸ್ ತರಿಸಿದ್ದೀವಿ. ಇದು ಟಿಕ್ಕಿ ಸ್ಪೆಷಲ್ ಮಾಕ್ಟೈಲ್ ಇದು, ಓಕೆನಾ? ಟಿಕ್ಕಿ ಸ್ಪೆಷಲ್ ಮಾಕ್ಟೈಲು. ಇದು ಬಂದ್ಬಿಟ್ಟು ಸನ್ಸೆಟ್ ಕೂಲರ್ ಕೂಡ ತರಿಸಿದ್ದೀವಿ. ಒಂದೊಂದಾಗಿ ಹೇಗಿದೆ ಅಂತ ಟೇಸ್ಟ್ ಮಾಡುವ ಸಮಯ. ಬನ್ನಿ, ವೆಜ್ಜಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಶುಭಾರಂಭಕ್ಕೆ ವೆಜ್ಜು. ವಾವ್, ಪನ್ನೀರ್ ತಂದೂರ್ ಅಂತ. ಇದು ಸಖತ್ತಾಗಿದೆ ಗುರು ಮಾತ್ರ. ಒಳಗಡೆ ಸ್ಟಫಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಇವರು. ಇಲ್ಲಿ ನೋಡಿ, ಇಲ್ಲಿ ನೀವು ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಪನ್ನೀರ್ ಕ್ವಾಲಿಟಿನೂ ಅಷ್ಟೇ ಸಖತ್ ಸಾಫ್ಟ್ ಆಗಿದೆ. ಪನ್ನೀರ್ ತಂದೂರ್ ಮಾತ್ರ ಸಖತ್ ಸಾಫ್ಟ್ ಆಗಿದೆ.
ಒಳಗಡೆ ಫಿಲ್ಲಿಂಗ್ಸ್ ಐತಲ್ಲ ಅದು ಲೈಟಾಗಿ ಕಾರ್ಭರಿತವಾಗಿದೆ. ಆ ಫಿಲ್ಲಿಂಗ್ಸಲ್ಲೇ ಮಜಾ ಇರೋದು. ಮೇಲ್ಗಡೆ ಪನ್ನೀರು ಒಂಥರ ಸಾಫ್ಟಾಗಿ ಕ್ರೀಮಿಯಾಗಿ ಫ್ರೆಶ್ ಆಗಿದೆ. ಒಳಗಡೆ ಫಿಲ್ಲಿಂಗ್ಸ್ ಜೊತೆ ಅಗಿಬೇಕಾದ್ರೆ ಅಂತೂ ಡಿಫ್ರೆಂಟ್ ಲೆವೆಲ್ ಟೇಸ್ಟ್ ರಿಲೀಸ್ ಆಯಿತು ಗುರು. ಪನ್ನೀರ್ ಮಾತ್ರ ಅದು ಯಾವ ತಿಂತಿರೋ ಗೊತ್ತಿರೋ ಪನ್ನೀರ್ ತರಿಸ್ಕೊಂಡು ತಿನ್ಬಿಡಿ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಬನ್ನಿ ಇವಾಗ ಈ ಚಿಕನ್ ವಿಂಗ್ಸ್ ಹೇಗಿದೆ ಅಂತ ನೋಡೋಣ. ಸೊ ವಿಂಗ್ಸು ಅಷ್ಟೇ ಒಂಥರ ಗ್ರೇವಿ ಟೈಪಲ್ಲಿ ಕೊಡ್ತಾರೆ. ಸೊ ವಿಂಗ್ಸ್ ಅಂತೂ ಜ್ಯೂಸಿ ಆಗಿದೆ ಗುರು. ತಿನ್ಬಿಡೋಣ. ಚೆಸ್. ಚಿಕನ್ ವಿಂಗ್ಸಲ್ಲೂ ಅಷ್ಟೇ ಖಾರವಾಗಿ ಹುಳಿಯಾಗಿ ಟೊಮ್ಯಾಟೊ ಫ್ಲೇವರ್ ಒಂಥರ ಜಾಸ್ತಿ ಬರ್ತಾ ಇದೆ ನನಗೆ. ಟ್ಯಾಂಗಿನೆಸ್ಸು, ಲೈಟಾಗಿ ಖಾರ, ಆಮೇಲೆ ಫ್ರೆಶ್ ಆಗಿರೋ ಚಿಕನ್ನು ಸ್ಮೂತಾಗಿದೆ. ಅಗಿಬೇಕಾದ್ರೆ ಮಾತ್ರ ಜ್ಯೂಸ್ ಜೊತೆಯಲ್ಲಿ ಇದನ್ನು ಮಿಸ್ಲೈ ಮಾಡಬಾರ್ದು. ಜ್ಯೂಸ್ ಕುಡಿತಿರಲ್ಲ ಕಾಕ್ಟೈಲ್ಸ್ ಅಪ್ಪ ನಾನು ಹೇಳ್ತಿರೋದು, ಯಾವುದೇ ಜ್ಯೂಸ್ ಕುಡೀರಿ ಜೊತೆಯಲ್ಲಿ ಇದು ಇದ್ಬಿಟ್ರೆ ಸ್ವರ್ಗ. ಸೊ ಇವಾಗ ಇವರ ಸ್ಪೆಷಲ್ ಡಿಶ್ ಇದೆ ನಮ್ಮ ಹತ್ರ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರ ಸ್ಪೆಷಲ್ ಡಿಶ್ ಅಂತೆ. ಚೆನ್ನಾಗಿ ಗಾರ್ನಿಶಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಗುರು. ಈ ಸ್ಪೆಷಲ್ ಡಿಶ್ ಹೇಗೆ ಅಂದರೆ ದಪ್ಪ ಚಿಕನ್ ಪೀಸ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಮೊಟ್ಟೆ, ಅಡಿಲೆಲ್ಲ ಮೊಟ್ಟೆ, ಇಲ್ಲಿ ನೋಡಿ ಮೊಟ್ಟೆ, ಡ್ರೈ ಫ್ರೂಟ್ಸು, ಏನೋ ಒಂಥರ ಕ್ರೀಮಿಯಾಗಿರೋ ಬ್ಯಾಟರು. ಚಿಕನಲ್ಲಿ ಮೇಲೂ ಮೊಟ್ಟೆ, ಒಳಗಡೆನೂ ಮೊಟ್ಟೆ, ಡ್ರೈ ಫ್ರೂಟ್ಸು. ಇಲ್ಲಿ ನೋಡಿ, ವಾವ್, ಚಿಕನ್ಗೆ ಮೊಟ್ಟೆ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ. ಹೇಗಿರುತ್ತೋ ಏನೋ, ತಿನ್ಬಿಡೋಣ. ಇದು ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಇದರಲ್ಲಿ ಇವರು ಮೇಯ್ನಾಗಿ ಯಾವ ಥರ ಮಾಡಿದ್ದಾರೆ ಅಂದರೆ ಕಾಜು ಫ್ಲೇವರ್ ಬರುತ್ತೆ, ಕ್ಯಾಶು ನಟ್ಸ್ ಫ್ಲೇವರು ಲೈಟಾಗಿ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕುಯ್ದು ಹಾಕಿದ್ದಾರೆ. ಅದನ್ನ ಅಗಿಬೇಕಾದ್ರೆ ಹಂಗೆ ಖಾರ. ಆಮೇಲೆ ಚಿಕನ್ನು ಸಾಫ್ಟಾಗಿ ಜ್ಯೂಸಿಯಾಗಿದೆ. ಸ್ವಲ್ಪ ಲೈಟ್ ಗ್ರೇವಿ, ಅಂದರೆ ಡ್ರೈನೇ ಇದು, ಸ್ವಲ್ಪ ಗ್ರೇವಿ ಥರ ಅನಿಸುತ್ತೆ ನಿಮ್ಗಷ್ಟೇ. ಮೊಟ್ಟೆ ಎಲ್ಲ ಇರೋದ್ರಿಂದ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಮೊಟ್ಟೆ ಚಿಕನ್ ಎಲ್ಲ ಮಿಕ್ಸ್ ಆಗಿ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆಯಪ್ಪ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಅದೊಂಥರ ಫ್ರೆಶ್ನೆಸ್ಸು ಫ್ಲೇವರು ಬಂದಾಗ ಇದನ್ನು ಅಷ್ಟೇ ಟ್ರೈ ಮಾಡಿ. ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಯು ಮಸ್ಟ್ ಟ್ರೈ ದಿಸ್, ಓಕೆನಾ? ಆಮೇಲೆ ಫ್ರೈಡ್ ರೈಸ್ ಇದೆ, ಅದು ಹೇಗಿದೆ ಅಂತ ತಿನ್ನೋಣ ಬನ್ನಿ. ಸೊ ಫ್ರೈಡ್ ರೈಸ್ ಕೊಟ್ಟಿದ್ದಾರೆ. ನಾನು ಸ್ಪೂನಲ್ಲೆಲ್ಲ ತಿಂದ ಅಭ್ಯಾಸ ಇಲ್ಲ ಗುರು, ನಾನು ಕೈಯಲ್ಲೇ ತಿಂತೀನಿ. ಸೊ ನೋಡಿ ವೀಕ್ಷಕರೇ, ಇದರಲ್ಲೂ ಅಷ್ಟೇ ಮೊಟ್ಟೆ ಎಲ್ಲ ಚೆನ್ನಾಗಿ ದೊಡ್ಡ ಪೀಸ್ ಹಾಕಿದ್ದಾರೆ, ಮತ್ತು ಚಿಕನ್ ಪೀಸಸ್ಸು ಅಷ್ಟೇ. ಖಾರ ತಿಂದ್ಬಿಟ್ಟು ಸಖತ್ ಖಾರ ಆಗ್ತಾಯಿದೆ ನನಗೆ. ನೋಡಿ ಫ್ರೈಡ್ ರೈಸ್ ಹೀಗಿದೆ, ಬೀನ್ಸು ಇನ್ನು ಏನೇನೋ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಇದರಲ್ಲಿ. ತಿನ್ನೋಣ ಹೇಗಿದೆ ಅಂತ. ಚಿಯರ್ಸ್ ಮಾ. ಇದಂತೂ ಆಗಿತಾ ಟೇಸ್ಟ್ ಜಾಸ್ತಿ ಆಯ್ತದೆ ಗುರು. ಇದರಲ್ಲಿ ಮೇಯ್ನು ಪೆಪ್ಪರ್ ಖಾರ ಬರುತ್ತೆ ಇದರಲ್ಲಿ. ಆ ಪೆಪ್ಪರ್ದೇ ಜಾಸ್ತಿ ಫ್ಲೇವರ್ ಸಿಗ್ತಾ ಇದೆ. ಆಮೇಲೆ ಮೊಟ್ಟೆ, ಚಿಕನ್ನು ಅದೆಲ್ಲ ಹಾಕ್ಬಿಟ್ಟು ಅದ್ರದ್ದೊಂಥರ ಟೇಸ್ಟು ಅಗಿಬೇಕಾದ್ರೆ ಸಖತ್ತಾಗಿ ರಿಲೀಸ್ ಆಗುತ್ತೆ. ಆಮೇಲೆ ಚಿಕ್ಕದಾಗಿ ಸ್ಪ್ರಿಂಗ್ ಆನಿಯನ್ಸು, ಬೀನ್ಸು, ಲೈಟಾಗಿ ಕೋಸು ಅದೆಲ್ಲ ಹಾಕಿರ್ತಾರಲ್ಲ, ಅದೊಂಥರ ಹಂಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ. ಅಗಿಬೇಕಾದ್ರೆ ಅಂತೂ ಟೇಸ್ಟ್ ಮಾತ್ರ ಸಖತ್ತಾಗೇ ಇತ್ತು. ನನಗಂತೂ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಟೆಡ್ ಅಪ್ಪ. ಸೊ ಇವರ ಸ್ಪೆಷಲ್ ಟಿಕ್ಕಿ ವಿಲೇಜ್ ಸ್ಪೆಷಲ್ ಅದಂತೂ ನಾನು ಮಿಸ್ ಮಾಡ್ಕೋಬಾರ್ದು. ಆಮೇಲೆ ಪೆರಿ ವಿಂಗ್ಸು ಅದು ಸಖತ್ತಾಗಿತ್ತು. ಫ್ರೈಡ್ ರೈಸು ನಾರ್ಮಲ್ ಆಗಿ ರೈಸ್ ಐಟಮ್ಸ್ ಇಷ್ಟಪಡೋರು ಫ್ರೈಡ್ ರೈಸ್ ತರಿಸ್ಕೋಬೋದು. ಇಷ್ಟ ಎಲ್ಲ ಇವ್ರ ಮೆನು ಜಾಸ್ತಿ ಇದೆ, ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ತರಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟ ತರಿಸ್ಕೊಂಡಿದ್ದೀನಿ ಅಷ್ಟೇ. ಇವ್ರ ಹತ್ರ ಕಾಂಟಿನೆಂಟಲ್ ಇದೆ, ಚೈನೀಸ್ ಐಟಮ್ಸ್ ಇದೆ, ಗ್ರಿಲ್ಸ್ ಇದೆ, ತಂದೂರ್ ಇದೆ, ಬಾರ್ಬಿಕ್ಯೂ ಇದೆ, ಪಿಜ್ಜಾ ಇದೆ, ಇಟಾಲಿಯನ್ನಲ್ಲಿ ಪಿಜ್ಜಾ ಬರುತ್ತೆ, ಕ್ವಿಕ್ ಬೈಟ್ಸ್ ಬರುತ್ತೆ, ಪಾಪ್ಕಾರ್ನ್ ಬರುತ್ತೆ, ಪ್ರಾನ್ಸ್ ಇದೆ, ಎಷ್ಟೊಂದಿದೆ. ತರಿಸ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ತರಿಸ್ಕೊಂಡಿದ್ದೀನಿ. ಸೊ ನಾನು ತರಿಸ್ಕೊಂಡಿರೋದ್ರಲ್ಲಂತೂ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗಂತೂ. ಆಮೇಲೆ ಎಸ್ಪೆಷಲಿ ಇವರ ಪನ್ನೀರ್, ತಂದೂರ್ ಪನ್ನೀರ್ ಅಂತ ವೆಜ್ಜಲ್ಲಿ ನಾನು ಅದೊಂದೇ ತರಿಸಿರೋದು. ಯಾಕಂದರೆ ನಿಮಗೆ ಗೊತ್ತಲ್ಲ, ವೆಜ್ಜಿಂದ ನಾನು ಸ್ವಲ್ಪ ದೂರ, ವೆಜ್ಜಲ್ಲಿ ಅದೊಂದೇ ತರಿಸಿದ್ದೀನಿ. ಸೊ ಚೆನ್ನಾಗಿತ್ತು ಮಾತ್ರ, ಎಲ್ಲ ಒಂದಕ್ಕೊಂದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಬಂದಾಗ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಫೈನಲ್ ಆಗಿ ಮಾಕ್ಟೈಲ್ಸಿಂದ ಎಂಡ್ ಮಾಡೋಣ. ನಮ್ಮ ಹತ್ರ ಈಗ ಮಾಕ್ಟೈಲ್ಸ್ ಇದೆ. ಸೊ ಫಸ್ಟು ನಾವು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಸನ್ಸೆಟ್ ಕೂಲರ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸನ್ಸೆಟ್ ಕೂಲರ್ ಹೇಗಿದೆ ಅಂತ. ಒಂಥರ ಕೂಲಾಗಿ ಸಖತ್ತಾಗಿದೆ ಅವರು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಿಟ್ರಸ್ ಫ್ಲೇವರ್ ಜಾಸ್ತಿ. ಆ ಲೆಮನ್ನು ಮತ್ತು ಆರೆಂಜ್ ಇದೆಯಲ್ಲ,
ಅದ್ರ ಫ್ಲೇವರ್ ಒಂಥರ ಸಿಟ್ರಸ್ ಫ್ಲೇವರು, ಮಿಂಟ್ ಫ್ಲೇವರ್ ಬರ್ತಾ ಇದೆ. ಊಟ ಎಲ್ಲ ಆದ್ಮೇಲೆ ಕುಡಿದ್ರೆ ತಣ್ಣಕ್ಕೆ ಒಳಗಡೆ ಹೋಗುತ್ತೆ ಗುರು, ಸಾಕಾಗಿತ್ತು. ಸನ್ಸೆಟ್ ಕೂಲರ್, ಸನ್ಸೆಟ್ ಆದ್ಮೇಲೆ ಹಂಗೆ ಕೂಲಾಗಿ ಕುಡಿತಾ ಇದ್ರೆ ಮಸ್ತ್ ಮಜಾ. ಇವಾಗ ಇನ್ನೊಂದು ಸ್ಪೆಷಲ್ ಕೂಲರ್ ಇದೆ, ಟಿಕ್ಕಿ ಸ್ಪೆಷಲ್ ಮಾಕ್ಟೈಲ್ ಅಂತ, ಅದು ಅದೇಗಿದೆ ನೋಡೋಣ ಬನ್ನಿ. ದಿಸ್ ಈಸ್ ದ ಟಿಕ್ಕಿ ಸ್ಪೆಷಲ್ ಮಾಕ್ಟೈಲ್, ಹೇಗಿದೆ ಅಂತ ನೋಡೋಣ. ಚೆಸ್. ಟಿಕ್ಕಿ ಸ್ಪೆಷಲ್ ಮಾಕ್ಟೈಲ್ ಅಂತ ನನಗೆ ಸಖತ್ ಇಷ್ಟ ಆಯ್ತು. ಬಟ್ ಇದೇನು ಗೊತ್ತಾ, ಚೆನ್ನಾಗಿ ಕಲ್ಸ್ಕೊಂಡು ಕುಡೀರಿ, ಚೆನ್ನಾಗಿ ಕಲ್ಸ್ಕೊಂಡು ಕುಡೀರಿ, ಅವಾಗ ಒಂಥರ ಟೇಸ್ಟ್ ಬರುತ್ತೆ. ಆ ಟೇಸ್ಟೇ ನೀವು ಎಂಜಾಯ್ ಮಾಡಬೇಕಾಗಿರೋದು. ಟಿಕ್ಕಿ ಸ್ಪೆಷಲು ಇದೊಂಥರ ಸ್ಪೆಷಲ್ ಆಗಿ ಅನ್ನಿಸ್ತು ನನಗೆ. ಟೇಸ್ಟ್ ವೈಸು ಮಿಂಟ್ ಫ್ಲೇವರ್ ಇದೆ, ಆಮೇಲೆ ಟ್ಯಾಂಗಿನೆಸ್ ಜಾಸ್ತಿ ಇದೆ, ಒಂಥರ ಕೂಲಾಗಿ ಒಂಥರ ಲೈಟಾಗಿ ಆ ಲೆಮನ್ ಫ್ಲೇವರು ಕೂಡ ಬರುತ್ತೆ. ಏನೋ ಒಂಥರ ಎಲ್ಲ ಥರ ಫ್ಲೇವರು ಮಿಕ್ಸ್ ಆಗಿರುವಂಥ ಒಂದು ಮಾಕ್ಟೈಲ್ ಇದು. ಒಂಥರ ಚೆನ್ನಾಗಿತ್ತಪ್ಪ, ನನಗಂತೂ ಇಷ್ಟ ಆಯ್ತಿದ್ದು. ಸೊ ಈ ಒಂದು ಮಾಕ್ಟೈಲ್ ಒಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ ವೀಕ್ಷಕರೇ. ಸೊ ಈ ಜಾಗದ ಬಗ್ಗೆ ನನಗಂತೂ ಒಂದು ಒಳ್ಳೆ ಇಂಪ್ರೆಷನ್ ಬಂತು. ಬರ್ತಾ ಇದ್ದಂಗೆ, ಎಂಟ್ರಿ ಆಗ್ತಾ ಇದ್ದಂಗೆ ಒಳ್ಳೆ ವೈಬ್ಸು. ನೋಡಿರ್ತೀರ ನೀವು, ಚಿಕ್ಕ ಪುಟ್ಟ ಬರ್ಡೇ ಪಾರ್ಟೀಸ್ ಆಗಲಿ, ಕಾರ್ಪೊರೇಟ್ ಇಂದ ಟೀಮ್ ಔಟಿಂಗ್ ಹೋಗೋದಾಗ್ಲಿ, ಅಥವಾ ಏನಾದ್ರು ಡಿನ್ನರ್ ಹೋಗ್ಬೇಕು, ಎಲ್ಲಾದ್ರೂ ಫ್ಯಾಮಿಲಿ ಜೊತೆನೂ ಅಷ್ಟೇ, ಫ್ರೆಂಡ್ಸ್ ಜೊತೆನೂ ಅಷ್ಟೇ ಡಿನ್ನರ್ ಹೋಗ್ಬೇಕು ಅಂದ್ರೆ ದಿಸ್ ಈಸ್ ದ ಪರ್ಫೆಕ್ಟ್ ಸ್ಪಾಟು. ಇಲ್ಲಿ ಹಟ್ಟು ಇದೆ, ಆಮೇಲೆ ಹಟ್ ಥರ ಇದೆ, ಆಮೇಲೆ ಓಪನ್ ಏರಿಯಾ ಸ್ಪೇಸ್ ಇದೆ, ಸೋಫಾ ಇದೆ, ಆಮೇಲೆ ಎಸ್ಪೆಷಲಿ ಡೂಮ್ ಇದೆ. ನನ್ನ ಮುಂದೆನೇ ಇದೆ, ತೋರ್ಸೋ ಹಂಗೆ ಸತೀಶ ನೋಡ್ತಾ ಇದ್ದೀರಾ, ಡೂಮ್ ಇದೆ. ಆಮೇಲೆ IPL ಸ್ಕ್ರೀನಿಂಗ್ ಇದೆ, ಅಲ್ಲಿ ನೋಡಿ IPL ಸ್ಕ್ರೀನಿಂಗ್ ಇದೆ. ಸೊ ಎಲ್ಲ ಥರನೂ ಒಂದು ಒಳ್ಳೆ ಮ್ಯೂಸಿಕ್ ಇದೆ. ಸಾರಿ ಡಿಸ್ಟರ್ಬ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇಷ್ಟೊಂದು ಎಲ್ಲ ಫೆಸಿಲಿಟೀಸ್ ಇಲ್ಲಿ ಇರೋದ್ರಿಂದ ನಾನೇನು ಹೇಳ್ತೀನಪ್ಪ ಅಂದರೆ, ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮ್ಗೊಂದು ಒಳ್ಳೆ ವೈಬ್ ಸಿಗುತ್ತೆ. ಅಂದರೆ ಎಲ್ಲ ಟೆನ್ಷನ್ಸು ಮರೆತು ಎಲ್ಲೋ ಒಂದು ಕಡೆ ನೀವು ಟ್ರಿಪ್ಪಲ್ಲಿ ಯಾವುದೋ ರೆಸಾರ್ಟಲ್ಲಿ ಇದ್ದೀರೇನೋ ಅನ್ನೋ ಫೀಲ್ ಅಂತೂ ನಿಮ್ಗೆ ಸಿಗುತ್ತೆ ಇಲ್ಲಿ ಬಂದರೆ. ಸೊ ಹೇಗೆ ಅನ್ನಿಸ್ತು ವೀಕ್ಷಕರೇ ನನ್ನ ಈ ಪ್ರಯತ್ನ, ಈ ವಿಡಿಯೋ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಕೂಡ ಇನ್ನೊಂದಷ್ಟು ಒಳ್ಳೆ ವಿಡಿಯೋಸು ನಿಮ್ಮ ಮುಂದೆ ತರೋವಂಥ ಪ್ರಯತ್ನದಲ್ಲಿದ್ದೀನಿ, ತರೋಕೆ ಹೆಲ್ಪ್ ಆಗುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಈ ವೀಕೆಂಡು ಪ್ಲಾನ್ ಮಾಡಿ ಬರೋದಕ್ಕೆ, ಓಕೆನಾ? ಸರಿ ಹಾಗಾದ್ರೆ. ಸೊ ನಾನಿನ್ನು ಹೋಗಿ ಬರುವ ಸಮಯ ಆಗಿದೆ. ಎಲ್ರಿಗೂ ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯಸ್ ಕೆಫೆ. ಲವ್ ಯು ಗೈಸ್, ಬಾಯ್.